ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 29ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಕಾರ್ತಿಕ್ ಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 11 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 56 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣವಿಷ್ಟಿ. ಇದು ಬೆಳಿಗ್ಗೆ 8 ಗಂಟೆ 15 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 39 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಿಗ್ಗೆ 6 ಗಂಟೆ 16 ನಿಮಿಷದಿಂದ 7 ಗಂಟೆ 43 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 35 ನಿಮಿಷದಿಂದ 3 ಗಂಟೆ 3 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7 ಗಂಟೆ 36 ನಿಮಿಷದಿಂದ 8 ಗಂಟೆ 49 ನಿಮಿಷದವರೆಗೆ ದುರ್ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಇದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 42 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸ್ಥಿರ ಅಂದರೆ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ನಮ್ಮ ಜೊತೆನೇ ಶಾಶ್ವತವಾಗಿ ಇರುತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಆದ್ದರಿಂದಲೇ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇದೆ. ಇದು ಜೊತೆಯವರಲ್ಲಿ ಕೊನೆಯವರೆಗೆ ಇರುವಂಥದ್ದು. ಅದೇ ರೀತಿ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಈ ದಿನ ಕಲೀಲಿಕ್ಕೂ ಕೂಡ ಬಹಳ ಅನುಕೂಲ ಇರುವಂಥ ದಿನ. ಹಾಗಾಗಿ ಇಲ್ಲಿ ಶನಿವಾರ ಅಂತ ಹೇಳಿದ್ರೆ ಶ್ರಮಕ್ಕೆ, ಹಾಗೆ ಸಹನೆಗೆ, ಶಾಂತಿಗೆ ಕಾರಕನಾಗಿರುವಂಥ ಶನಿಯ ಅಧಿಪತ್ಯ ಇರುವಂಥ ದಿನ ಇದು. ಹಾಗಾಗಿನೇ ಫಲಿತಾಂಶಗಳು ಮಂದಗತಿಯಲ್ಲಿ ಬಂದರೂ ಕೂಡ ಅದು ಶಾಶ್ವತವಾಗಿ ಇರುತ್ತೆ, ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ್ದರಿಂದಲೇ ಇಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಈ ದಿನ ಇರುವಂಥ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು, ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾಗಿದ್ದರೆ ಅಥವಾ ಸರ್ಕಾರಿ ಉದ್ಯೋಗಿಗಳು ಈ ರವಿಹೋರ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಕೆಲಸಗಳು ನಿಮ್ಮ ಪರವಾಗಿರೋದಿಲ್ಲ. ಆದ್ದರಿಂದ ಈ ರವಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ
7 ನಿಮಿಷದಿಂದ 10 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 57 ನಿಮಿಷದಿಂದ 4 ಗಂಟೆ 55 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 1 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಇದು ತುಂಬ ಅನುಕೂಲಕರವಾಗಿರುವಂಥದ್ದು, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕೃಷಿಕರಿಗಾಗಲಿ, ಇನ್ನು ಪೊಲೀಸ್, ಮಿಲಿಟರಿ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡೋವಂಥವ್ರಿಗೂ ಕೂಡ ಬಹಳ ಚೆನ್ನಾಗಿದೆ ಈ ಕುಜಹೋರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 58 ನಿಮಿಷದಿಂದ 3 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆಯಿಂದ 11 ಗಂಟೆ 1 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಈ ದಿನ ಬೆಳಿಗ್ಗೆ 7 ಗಂಟೆ 10 ನಿಮಿಷದಿಂದ 8 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆಯಿಂದ 2 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 58 ನಿಮಿಷದಿಂದ 10 ಗಂಟೆಯವರೆಗೆ ಗುರುಹೋರ ಇರುವಂಥ ಸಮಯ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾದಂಥ ಹೊರ ಸಮಯದಲ್ಲಿ ಹಾಗೆ ಶುಭ ಗಳಿಗೆಯಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅಂದರೆ ಯಾವ ಕೆಲಸವನ್ನು ಯಾವ ಹೊರ ಇರುವಂಥ ಸಂದರ್ಭದಲ್ಲಿ ಆರಂಭ ಮಾಡಬೇಕು, ಇಲ್ಲ ತಟಸ್ಥವಾಗಿರಬೇಕು ಅನ್ನುವಂಥ ವಿಚಾರಗಳು ಸಿಕ್ಕಿದಾಗ ಅದನ್ನು ಅನುಸರಣೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಹೇಳ್ತಾ, ಇನ್ನು ಈ ದಿನ ಕಾರ್ತಿಕ ಮಾಸದ ಶನಿವಾರ. ಹಾಗಾಗಿ ಇನ್ನು ಸೋಮವಾರ ಬರುವಂಥದ್ದೇ ಕಾರ್ತಿಕ ಸೋಮವಾರ, ಮೊದಲನೇ ಸೋಮವಾರ ಬರ್ತಾ ಇದೆ. ಹಾಗಾಗಿ ಕೆಲವರು ಕಾರ್ತಿಕ ಸೋಮವಾರನ ಆಚರಣೆ ಮಾಡುವಂಥವರು ಯಾವ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋಂಥದ್ರ ಪೂರ್ವ ಸಿದ್ಧತೆಯಲ್ಲಿರಬಹುದು. ನೀವು ಅದಕ್ಕೆ ಪೂರಕವಾಗಿ ಕೆಲವು ಮಾಹಿತಿಗಳನ್ನು ಕೂಡ ನಿಮಗೆ ಮುಂದೆ ನೀಡಲಾಗುತ್ತೆ. ಹಾಗೆ ನಮ್ಮ ವೀಕ್ಷಕರು ಕೇಳಿರುವಂಥ ಒಂದೆರಡು ಪ್ರಶ್ನೆಗಳನ್ನು ಈ ದಿನದಲ್ಲಿ ನೋಡೋಣ. ಮೊದಲನೇದಾಗಿ ಸಂತೋಷ್ ರೇಣುಕಾ ಇವರು ತಮ್ಮ ಅಭಿಪ್ರಾಯವನ್ನು ಬಹಳ ವಿಶೇಷವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೀರಿ. ನಮ್ಮ ಅಭಿಪ್ರಾಯಕ್ಕೂ ಮನ್ನಣೆಯನ್ನು ಕೊಡಿ, ನಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಿ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಖಂಡಿತ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಇದೆ. ಹಾಗೆ ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡೋಣ. ಬಹುಶಃ ಈ ಹಿಂದೆ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಕೇಳ್ತಾ ಇರುವಂಥ ನಿಮ್ಮ ಪ್ರಶ್ನೆ ಯಾವುದು ಅನ್ನೋಂಥದ್ರ ವಿವರಗಳನ್ನು ನೀಡಿ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರಿಸೋಣ. ಹಾಗಾಗಿ ನಮಗೆ ನಮ್ಮ ವೀಕ್ಷಕ ಬಂಧುಗಳೆಲ್ಲರೂ ಕೂಡ ಬಹಳ ಮುಖ್ಯ ನಮಗೆ. ಹಾಗಾಗಿ ನಿಮ್ಮ ಪ್ರಶ್ನೆ, ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಅದಕ್ಕೂ ಕೂಡ ಮಾನ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ಕಡೆಗಣಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ, ಇನ್ನು ರಾಜಶ್ರೀ ಮೈಸೂರು ಇವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಪ್ರಶ್ನೆ ಅರ್ಥ ಆಗಿದೆ ನಮಗೆ. ಮೊದಲು ದೇವರ ಪೂಜೆ, ದೇವರ ಕಾರ್ಯಗಳೇನೇ ಇದ್ದರೂ ಅದನ್ನು ಮುಗಿಸಿ ದೇವರ ಮುಂದೆ ದೀಪಗಳನ್ನು ಹಚ್ಚಿಡಿ. ನಂತರದಲ್ಲಿ ನೀವು ಹೊಸ್ತಿಲ ಪೂಜೆಯನ್ನು ಮಾಡಬಹುದು. ಹೊಸ್ತಿಲಿಗೆ ದೀಪವನ್ನು ಹಚ್ಚುವಂಥದ್ದನ್ನು ಮುಂದುವರಿಸಿ. ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ಸಂಜೆಯ ಸಮಯದಲ್ಲಿ ಹೊಸ್ತಿಲ ಬಳಿ 2 ದೀಪಗಳನ್ನು ಇಡುವಂಥದ್ದನ್ನು ಮಾತ್ರ ಮರಿಬೇಡಿ. ತುಂಬ ಒಳ್ಳೆಯದಾಗುತ್ತೆ ಇದರಿಂದ. ಇನ್ನು ಶಾಂತಾ ರಜಪೂತ್ ಇವರು ಮಗನ ಬರ್ಡೇ ಇದೆ ಇವತ್ತಿನ, ಹಾಗಾಗಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿದಿರಿ. ನಿಮ್ಮ ಮಗ ರಾಮನರೇಶ್ ಇವರ ಹುಟ್ಟುಹಬ್ಬ ಈ ದಿನ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯೇ ಆಯುಷೇವೇಂದ್ರಿಯೈ ಪ್ರತಿಷ್ಠತಿ ಆಯುರಾರೋಗ್ಯ ಐಶ್ವರ್ಯಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ, ಭಗವಂತ ರಾಮನರೇಶನಿಗೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ದಯಪಾಲಿಸಲಿ, ಹಾಗೆ ಎಲ್ಲ ರೀತಿಯ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ, 100 ವರ್ಷ ಆರೋಗ್ಯವಂತನಾಗಿ, ಶಕ್ತಿಯುಕ್ತನಾಗಿ, ಕೀರ್ತಿವಂತನಾಗಿ ಬದುಕಲಿ ಅಂತ ಹೇಳಿ ನಾವು ಕೂಡ ಹಾರೈಸೋಣ. ಇನ್ನು ಲಕ್ಷ್ಮೀ ಯಶು ಇವರು ಒಂದು ಸೈಟನ್ನು ಖರೀದಿ ಮಾಡಬೇಕು, ಯಾವ ದಿನಾಂಕ ಸೂಕ್ತವಾಗಿದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀರಿ. ಇಲ್ಲಿ ನವೆಂಬರ್ ತಿಂಗಳ 5 ಅಥವಾ 7ನೇ ತಾರೀಕು ಸೂಕ್ತವೇ ಅಂತ. ಹಾಗಾಗಿ ನೀವು ಈ ನವೆಂಬರ್ 7ನೇ ತಾರೀಕು ಸೋಮವಾರದ ದಿನ, ಅದರಲ್ಲೂ ಕಾರ್ತಿಕ ಸೋಮವಾರ ಇದೆ, ಆ ದಿನ ಚತುರ್ದಶಿಯ ದಿನ ಇರುತ್ತೆ. ಆ ದಿನ ಚೆನ್ನಾಗಿದೆ. ನೀವು 7ನೇ ತಾರೀಕು ನಿಮ್ಮ ಸೈಟನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಇನ್ನು ಅಶ್ವಿನಿ ಶಂಕರ್ ಇವರು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಜಾತಕವನ್ನು ಸ್ವಲ್ಪ ವಿಮರ್ಶೆ ಮಾಡೋಣ. ಅದಕ್ಕಾಗಿ ನೀವು ಹುಟ್ಟಿದ ದಿನ, ಸಮಯ ಮತ್ತು ಸ್ಥಳವನ್ನು ನಿಖರವಾಗಿ ನೀಡಿ
ಆ ಒಂದು ದೃಷ್ಟಿಕೋನದಿಂದ ಕೂಡ ಈ ಸಮಸ್ಯೆಗೆ ಕಾರಣ ಏನು ಅನ್ನೋಂಥದ್ದನ್ನು ನೋಡೋಣ. ಜೊತೆಗೆ ನಿಮಗೆ ಮುಂದೆ ಖಂಡಿತ ಒಳ್ಳೆಯ ದಿನ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಾಗಾಗಿ ಪ್ರಸ್ತುತ ಸಮಯದಲ್ಲಿ ಸ್ವಲ್ಪ ಗ್ರಹಗತಿಗಳ ಒಂದು ಪ್ರಭಾವ ನಿಮಗೆ ಅನುಕೂಲವಾಗಿ ಇಲ್ಲದೇ ಇರೋದರಿಂದ ಈ ರೀತಿ ಅವಘಡಗಳಾಗ್ತಾ ಇದೆ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಿ, ಖಂಡಿತ ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಮಾಲಿನಿ ಸರವಣ ಇವರು ಕೂಡ ಸಂಸಾರದಲ್ಲಿರುವಂತಹ ಒಂದು ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀರಿ. ಅಂದರೆ ಮನೆಯವರ ಜೊತೆನೋ ಅಥವಾ ಮಕ್ಕಳ ಜೊತೆನೋ ಈ ಹಬ್ಬಗಳ ಸಂದರ್ಭದಲ್ಲಿ ಜಗಳ ಆಗ್ತಾ ಇರತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಿ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಯಾವುದೇ ವ್ಯಕ್ತಿಯನ್ನು ನೀವು ಇಷ್ಟಪಟ್ಟರೆ ಆ ವ್ಯಕ್ತಿ ಹೇಗಿದ್ದಾರೋ ಅದೇ ರೀತಿ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗಾಗಿ ನೀವು ಆ ವ್ಯಕ್ತಿಯಿಂದ ದಿಢೀರಾಗಿ ಯಾವುದೇ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬೇಡಿ. ನಿಧಾನವಾಗಿ ಅವರಲ್ಲಿ ಬದಲಾವಣೆಗಳನ್ನು ತರಬೇಕಾಗತ್ತೆ. ಹಾಗಾಗಿ ಈ ಸಾಂಸಾರಿಕ ವ್ಯವಸ್ಥೆಯಲ್ಲೇ ತುಂಬ ಪೇಷನ್ಸ್ ಅನ್ನುವಂಥದ್ದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ನಿಮ್ಮ ವಿವರಗಳನ್ನು ನೀಡಿ. ಹಾಗೆ ಯಾವ ರೀತಿಯಲ್ಲಿ ಮನಸ್ಸಿನ ಶಾಂತಿ ಸಮಾಧಾನಕ್ಕೆ ಯಾವ ಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನೋವಂಥದ್ದನ್ನು ನಿಮಗೂ ಕೂಡ ಒಂದು ಸಲಹಾತ್ಮಕ ರೂಪದಲ್ಲಿ ನೀಡೋಣ. ಭಗವಂತನ ಅನುಗ್ರಹ ಇರೋದ್ರಿಂದ ಖಂಡಿತ ಮುಂದೆ ಒಳ್ಳೆಯ ದಿನಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಇರಿ ಅಂತ ಹೇಳ್ತಾ, ಇನ್ನು ಚನ್ನಪ್ಪ ಹೆಚ್ಗೆ ಅವರು ಕೇಳಿರುವಂಥ ಪ್ರಶ್ನೆಗೆ ಈಗಾಗಲೇ ಉತ್ತರವನ್ನು ನೀಡಿದೆ. ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕವನ್ನು ಸ್ವಲ್ಪ ವ್ಯತ್ಯಾಸವಾಗಿ ಕೊಟ್ಟಿರಬಹುದು. ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಿ. ಇನ್ನು ನಮ್ಮ ವೀಕ್ಷಕರು ಕೇಳಿರುವಂಥ ಉಳಿದ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ನೋಡೋಣ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏನಿದೆ ನೋಡೋಣ ಬನ್ನಿ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಕಾರ್ತಿಕ ಮಾಸದಲ್ಲಿ ಆಚರಿಸಬೇಕಾದಂತಹ ಕೆಲವು ಮಹತ್ವದ ಅಂಶಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಕಾರ್ತಿಕ ಮಾಸ ಶ್ರೀಹರಿಗೆ ಅತಿ ಪ್ರಿಯವಾದಂತಹ ಮಾಸ. ಅದರಲ್ಲೂ ಕಾರ್ತಿಕ ಮಾಸಕ್ಕೆ ಶ್ರೀ ದಾಮೋದರ ರೂಪಿ ಪರಮಾತ್ಮ ನಿಯಾಮಕನಾಗಿರುವಂಥವನು. ಆದ್ದರಿಂದಲೇ ಶ್ರೀಹರಿಯ ಪ್ರೀತಿಯನ್ನು ಉದ್ದೇಶಿಸಿ ಈ ಮಾಸದಲ್ಲಿ ಮಾಡುವಂತಹ ಸ್ನಾನ, ದಾನ, ವ್ರತ ಇತ್ಯಾದಿಗಳು ಅಕ್ಷಯ ಫಲವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸ ಇಲ್ಲ, ಕೃತಯುಗಕ್ಕೆ ಸಮಾನವಾದಂಥ ಯುಗ ಇಲ್ಲ, ವೇದಗಳಿಗೆ ಸಮಾನವಾದಂಥ ಶಾಸ್ತ್ರ ಇಲ್ಲ, ಹಾಗೆ ಗಂಗಾ ನದಿಗೆ ಸಮಾನವಾದಂಥ ತೀರ್ಥ ಇಲ್ಲ ಅನ್ನುವಂಥದ್ದನ್ನು ಸ್ಕಾಂದ ಪುರಾಣ ಹೇಳುತ್ತೆ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಪುಣ್ಯ ಕಾರ್ಯವನ್ನು ಮಾಡಿದ್ರೂ ಕೂಡ ವಿಶಿಷ್ಟವಾದಂಥ ಪುಣ್ಯ ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಕಾರ್ತಿಕ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡುವಂಥದ್ದು, ದೀಪದಾನವನ್ನು ಮಾಡುವಂಥದ್ದು, ಇನ್ನು ಭಗವಂತನ ಧ್ಯಾನವನ್ನು ಮಾಡುವಂಥದ್ದು, ದೀಪೋತ್ಸವ, ನಾಮ ಸಂಕೀರ್ತನೆ, ಪುರಾಣ ಶ್ರವಣ, ತುಳಸಿ ಗಿಡವನ್ನು ಬೆಳೆಸುವಂಥದ್ದು, ಹಾಗೆ ಧಾತ್ರಿ ವೃಕ್ಷದ ಪೂಜೆ ಅಂದರೆ ನೆಲ್ಲಿ ಮರದ ಪೂಜೆ, ಇವೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗುವಂಥದ್ದು. ಹಾಗಾಗಿ ಇವುಗಳಿಂದ ಯಾರು ನಿಷ್ಕಾಮವಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅಕ್ಷಯ ಫಲಗಳು ಲಭಿಸುತ್ತೆ ಅನ್ನುವಂಥದ್ದನ್ನು ಹಲವಾರು ಪುರಾಣಗಳು ಕೂಡ ಹೇಳಲ್ಪಟ್ಟಿರುವಂಥದ್ದು. ಆದ್ದರಿಂದಲೇ ಕಾರ್ತಿಕ ಮಾಸ ಬಹಳ ವಿಶೇಷವಾದಂತಹ ಮಾಸ. ಇನ್ನು ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಯಾರು ಗೀತಾ ಪಾಠ ಪಾರಾಯಣವನ್ನು ಮಾಡ್ತಾರೋ ಅವರವರ ಪುಣ್ಯದ ಫಲಗಳನ್ನು 100 ವರ್ಷದವರೆಗೆ ಪಡ್ಕೊಳ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಆದ್ದರಿಂದಲೇ ಭಗವದ್ಗೀತೆಯ ಪಠಣ ಮಾಡುವಂಥದ್ದು ಇಲ್ಲ ಶ್ರವಣ ಮಾಡುವಂಥದ್ದು ಬಹಳ ಮುಖ್ಯ. ಇದರಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಸದ್ಗತಿಗೆ ಭಾಜನರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕಾರ್ತಿಕ ಮಾಸದ ಅದರಲ್ಲೂ ವಿಶೇಷವಾಗಿ ಈ ಶುಕ್ಲ ಪಕ್ಷದ ಕೊನೆಯ 3 ತಿಥಿಗಳು ತ್ರಯೋದಶಿ, ಚತುರ್ದಶಿ ಮತ್ತು ಹುಣ್ಣಿಮೆ, ಈ 3 ಕೂಡ ಲೋಕಕ್ಕೆ ಕಲ್ಯಾಣಕಾರಕವಾಗಿರುವಂತಹ ದಿನಗಳು. ಆದ್ದರಿಂದಲೇ ಇವುಗಳಿಗೆ ಅಂತ್ಯಪುಷ್ಕರಣಿ ಅನ್ನುವಂಥ ಒಂದು ಹೆಸರು ಕೂಡ ಇದೆ. ಹಾಗೆ ಈ ಪೂರ್ತಿ ತಿಂಗಳು ಅಂದರೆ ಕಾರ್ತಿಕ ಮಾಸ ಇಡೀ ಕಾರ್ತಿಕ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಈ 3 ದಿನಗಳಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿದರೆ ಕಾರ್ತಿಕ ವ್ರತದ ಪುಣ್ಯಕ್ಕೆ ಭಾಗಿಗಳಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮಾಸದಲ್ಲಿ ನೋಡಿ ಯಾವ ಯಾವ ದಾನಗಳನ್ನು ಮಾಡ್ಬೋದು, ಯಾವ ಯಾವ ವ್ರತಗಳನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಿಮ್ಮ ಶಕ್ತಿಯಾನುಸಾರ ಹಾಗೆ ನಿಮ್ಮ ಸಂಕಲ್ಪಿತ ರೀತಿಯಲ್ಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಕಾರ್ತಿಕ ಮಾಸದಲ್ಲಿ ಪ್ರಾತಃ ಸ್ನಾನಕ್ಕೆ ಬಹಳ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಕಾರ್ತಿಕ ಮಾಸದಲ್ಲಿ ಅನ್ನದಾನವನ್ನು ಮಾಡಿದ್ರೆ ಪರಮಶ್ರೇಷ್ಠವಾಗಿರುವಂಥದ್ದು. ಹಾಗೆ ಗೋಗ್ರಾಸವನ್ನು ನೀಡಿದ್ರೆ ಅಂದರೆ ಗೋವಿಗಳಿಗೆ ಸಿಹಿಯನ್ನು, ಹಸಿರು ಹುಲ್ಲನ್ನು
ನೀಡುವಂಥದ್ದು, ಇನ್ನು ಹರಿಕಥಾ ಶ್ರವಣ ಮಾಡುವಂಥದ್ದು, ಹಾಗೆ ದೀಪದಾನ ಇವುಗಳನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಸಂದರ್ಭದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಒಂದೇ ಹೊತ್ತಿನ ಊಟವನ್ನು ಮಾಡಿ ಹರಿನಾಮ ಸ್ಮರಣೆಯನ್ನು ಮಾಡಿ ಅದರಲ್ಲೂ ದೇವಾಲಯವನ್ನು ಗುಡಿಸಿ ಒರೆಸಿ ಸಾರಿಸಿ ರಂಗೋಲಿಯನ್ನು ಇಡುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗೆ ತುಳಸಿ ಧಾತ್ರೆ ಪತ್ರಗಳಿಂದ ರಾಧಾ ದಾಮೋದರನ ಪೂಜೆಯನ್ನು ಮಾಡುವಂಥದ್ದು, ಸಾಲಿಗ್ರಾಮ ಪೂಜೆ, ಹಾಗೆ ಅಶ್ವತ್ಥ ವೃಕ್ಷದ ಪೂಜೆ, ಗುರುಸೇವೆ ಇವುಗಳೆಲ್ಲವೂ ಕೂಡ ಬಹಳ ವಿಶೇಷ ಫಲವನ್ನು ಕೊಡುವಂಥದ್ದು. ಇನ್ನು ಅನ್ನದಾನ, ತಿಲದಾನ, ಸುವರ್ಣದಾನ, ಬೆಳ್ಳಿಯ ದಾನ, ಭೂದಾನ, ವಸ್ತ್ರದಾನ, ಮೃಷ್ಟಾನ್ನದಾನ, ಗೋದಾನ, ಗೋಪಿಚಂದನ ದಾನ, ಇನ್ನು ಹಣ್ಣು ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣಿನ ದಾನ, ಸಾಲಿಗ್ರಾಮ ದಾನ, ಶಂಖವನ್ನು ದಾನ ಮಾಡುವಂಥದ್ದು, ಘೃತ ದಾನ, ತುಪ್ಪವನ್ನು ದಾನ ಮಾಡುವಂಥದ್ದು, ಇನ್ನು ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಹೇಳಿಕೊಂಡು ಈ ದಾನವನ್ನು ನೀಡುವಂಥದ್ದು ಪರಮ ಪುಣ್ಯದ ಕೆಲಸ ಅನ್ನುವಂಥದ್ದು ಇದೆ. ಇನ್ನು ಕಾರ್ತಿಕ ಮಾಸದಲ್ಲಿ ತುಳಸಿಯ ಪೂಜೆ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ ತುಳಸಿಯ ಮಹಾತ್ಮೆ ಏನು, ಸತ್ಯಭಾಮೆ ಮಾಡಿರುವಂತಹ ಪೂಜೆ, ಹಾಗೆ ಈ ಉತ್ಥಾನ ದ್ವಾದಶಿಯ ದಿನ ಮಾಡುವಂಥ ತುಳಸಿ ಪೂಜೆ, ಈ ವ್ರತ ಆಚರಣಾ ಕ್ರಮ ಇವುಗಳ ಬಗ್ಗೆ ಕೂಡ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಸರಳವಾದಂತಹ ಕೆಲವು ದಾನಗಳನ್ನು ಮಾಡಬಹುದು. ಅದನ್ನು ಈ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ದೀಪದಾನವನ್ನು ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ವಿ. ಕಂಚಿನ ಪಾತ್ರೆಯಲ್ಲಿ ಆಕಳ ತುಪ್ಪವನ್ನು ದಾನ ಮಾಡುವಂಥದ್ದು, ಜೊತೆಗೆ ಸಕ್ಕರೆ, ಬೆಲ್ಲ, ತುಪ್ಪ ಇವುಗಳನ್ನು ಕೂಡ ಯಥಾಶಕ್ತಿಯಾಗಿ ದೇವಸ್ಥಾನಕ್ಕೆ ನೀಡುವಂಥದ್ದು ಕೂಡ ಬಹಳ ಮುಖ್ಯ. ಇನ್ನು ಕೆಲವರು ಕಾರ್ತಿಕ ಮಾಸದಲ್ಲಿ ತೈಲ ತ್ಯಾಗ ವ್ರತವನ್ನು ಮಾಡ್ತಾರೆ. ಅಂದರೆ ಕಾರ್ತಿಕ ಮಾಸ ಪೂರ್ಣ ಎಣ್ಣೆ ಇಲ್ಲದಂತಹ ಅಡುಗೆಯನ್ನು ಊಟ ಮಾಡುವಂಥದ್ದಿದೆ. ಅಂಥವರು ಕಂಚಿನ ಪಾತ್ರೆಯಲ್ಲಿ ಎಳ್ಳನ್ನು ತುಂಬಿ ದಾನ ಮಾಡಬೇಕು ಅನ್ನುವಂಥ ಹಿರಿಯರ ಮಾತನ್ನು ನೀವು ಪರಿಪಾಲನೆ ಮಾಡಬಹುದು. ಇನ್ನು ಕೆಲವರು ಮೌನ ಭೋಜನ ವ್ರತವನ್ನು ಮಾಡ್ತಾರೆ. ಅಂದರೆ ಊಟ ಮುಗಿಯುವವರೆಗೂ ಕೂಡ ಮೌನದಲ್ಲೇ ಇರ್ತಾರೆ. ಅವರು ಎಳ್ಳು ತುಂಬಿದ ಪಾತ್ರೆಯ ಜೊತೆಗೆ ದೇವರ ಪೂಜೆಗೆ ಉಪಯೋಗಿಸುವಂಥ ಗಂಟೆಯನ್ನು ಕೂಡ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಉದ್ದಿನ ಜೊತೆಗೆ ಕುಂಬಳಕಾಯಿ ದಾನ ಕೂಡ ಬಹಳ ಶ್ರೇಷ್ಠವಾಗಿರುವಂಥದ್ದು ಈ ಮಾಸದಲ್ಲಿ. ಇನ್ನು ಕೆಲವರು ಹಣ್ಣುಗಳನ್ನು ತಿನ್ನದೇ ವ್ರತವನ್ನು ಮಾಡುವಂಥವರಿದೆ. ಅಂಥವರು ವಿಶೇಷವಾದಂತಹ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿಟ್ಟು ಅದನ್ನು ಫಲದಾನದ ರೂಪದಲ್ಲಿ ಮಾಡಬೇಕು. ಹಾಗೆ ಯಾರು ಧಾನ್ಯಗಳನ್ನು ವರ್ಜ್ಯ ಮಾಡ್ತಾರೋ ಅವರು ಎಲ್ಲ ತರಹದ ಧಾನ್ಯಗಳನ್ನು ಕೂಡ ಈ ಕಾರ್ತಿಕ ಮಾಸದ ಒಂದು ದಿನದಲ್ಲಿ ದಾನ ಮಾಡಬೇಕು. ಆಗ ಮಾತ್ರ ಆ ವ್ರತಗಳ ಫಲವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದಿದೆ. ಇನ್ನು ದೀಪದಾನ ಈಗಾಗಲೇ ಹೇಳಿದ್ವಿ, ಕೊಡೋದಿದ್ರೆ ಜೋಡಿಯಾಗಿ ದೀಪವನ್ನು ಕೊಡಬೇಕು. ಅದರಲ್ಲಿ ಎಳೆ ಬತ್ತಿಯನ್ನು ಸ್ವಲ್ಪ ತುಪ್ಪವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಖಾಲಿ ದೀಪವನ್ನು ಕೊಡದೆ, ಅಂದರೆ ದೀಪವನ್ನು ತುಂಬಿಸಿಯೇ ಕೊಡಬೇಕು. ಇನ್ನು ದೀಪದಾನ ಬೆಳ್ಳಿಯದ್ದಾಗಿರ್ಬೋದು, ಕಂಚಿನದ್ದು, ತಾಮ್ರದ್ದು ಕೂಡ ಆಗಿರ್ಬೋದು. ಆದರೆ ಈ ಸ್ಟೀಲ್ ದೀಪಗಳನ್ನು ಮಾತ್ರ ದಾನ ಮಾಡಬೇಡಿ. ಹಾಗೆ ಅದನ್ನು ದಾನವಾಗಿ ಸ್ವೀಕಾರ ಕೂಡ ಮಾಡಬೇಡಿ. ಏಕೆಂದರೆ ಇದು ಕಬ್ಬಿಣದ ವಸ್ತು. ಕಬ್ಬಿಣದ ಈ ವಸ್ತುವನ್ನು ದಾನ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಈ ಮಾಸದಲ್ಲಿ. ಇನ್ನು ಶನಿಯ ಪ್ರೀತ್ಯರ್ಥವಾಗಿ ಮಾತ್ರ ಕಬ್ಬಿಣದ ವಸ್ತುವನ್ನು ದಾನ ಕೊಡಬೇಕು ಅನ್ನುವಂಥದ್ದಿದೆ. ಆದ್ದರಿಂದಲೇ ಈ ಸ್ಟೀಲ್ ದೀಪದ ಕಂಬಗಳನ್ನು ದಾನವಾಗಿ ಕೊಡಬೇಡಿ. ಇನ್ನು ಯಾವುದಾದ್ರೂ ದೇವಾಲಯಕ್ಕೆ ಹೋದಾಗ ಅಲ್ಲಿ ಅನ್ನ ಸಂತರ್ಪಣೆ, ಅನ್ನದಾನ ನಡೀತಾ ಇದ್ದರೆ ಯಥಾಶಕ್ತಿ ಅನ್ನದಾನಕ್ಕೆ ಸ್ವಲ್ಪ ಹಣವನ್ನು ಕೊಟ್ಟು ಸಂಕಲ್ಪ ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಇನ್ನು ರಂಗೋಲಿಯ ದಾನ ಬಹಳ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಆಗಬೇಕಾಗಿರುವಂಥದ್ದು. ಯಾವ ಸ್ತ್ರೀ ರಂಗವಲ್ಯಾದಿಗಳಿಂದ ಶಾಲಿಗ್ರಾಮ ಮೊದಲಾದ ದೇವತಾ ಸನ್ನಿಧಿಯಲ್ಲಿ ರಂಗೋಲಿಯನ್ನು ಹಾಕ್ತಾರೆ ಅಂಥವರು ಸ್ವರ್ಗಾದಿ ಸುಖವನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಇದೆ. ಇನ್ನು ಸಪ್ತ ಜನ್ಮದಲ್ಲೂ ಕೂಡ ವೈಧವ್ಯವನ್ನು ಹೊಂದಲ್ಲ ಅನ್ನುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಪ್ರತಿ ಹೆಣ್ಣು ಮಕ್ಕಳು ಮನೆಯ ಬಾಗಿಲಿನಲ್ಲಿ ಹಾಗೆ ದೇವರ ಮುಂದೆ ತಪ್ಪದೇ ರಂಗೋಲಿಯನ್ನು ಹಾಕಬೇಕು. ಜೊತೆಗೆ ಈ ರಂಗೋಲಿಯ ಪುಡಿಯನ್ನು ತಾಂಬೂಲ ದಕ್ಷಿಣ ಸಹಿತ ದಾನ ಮಾಡಿದ್ರೆ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಉಪ್ಪನ್ನು ದಾನ ಕೊಡಬೇಕು. ಕೆಲವರು ಉಪ್ಪನ್ನು ನೇರವಾಗಿ ದಾನವಾಗಿ ತೆಗೆದುಕೊಳ್ಳಲ್ಲ. ಅಂಥವರು ದೇವಸ್ಥಾನದ ಅನ್ನ ಸಂತರ್ಪಣೆ ನಡೆಯುವ ಸಂದರ್ಭದಲ್ಲಿ ಉಪ್ಪನ್ನು ದಾನ ಮಾಡುವಂಥದ್ದು ಪರಮಶ್ರೇಷ್ಠ. ಹಾಗೆ ಗೋದಾನ, ಭೂದಾನ, ಸುವರ್ಣದಾನ ಇವುಗಳನ್ನೆಲ್ಲ ಈ ಕಾರ್ತಿಕ ಮಾಸದಲ್ಲಿ ಮಾಡಬಹುದು. ಹಾಗಾಗಿ ನಿಮ್ಮ ಯಥಾಶಕ್ತಿ ದಾನವನ್ನು ಮಾಡುವಂಥ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ. ಜೊತೆಗೆ
ಪವಿತ್ರವಾದಂತಹ ಗ್ರಂಥಗಳ ದಾನವನ್ನು ಕೂಡ ಮಾಡ್ಬೋದು. ಇದು ಕೂಡ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಕಾರ್ತಿಕ ಮಾಸದ ಬಗ್ಗೆ, ಈ ಮಾಸದಲ್ಲಿ ಮಾಡುವಂಥ ಪೂಜೆಯ ಪುನಸ್ಕಾರಗಳು, ದಾನಾದಿ, ಸ್ನಾನ ಇತ್ಯಾದಿಗಳ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೋಡೋಣ. ಹಾಗಾಗಿ ಕಾರ್ತಿಕ ಮಾಸ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ತರಲಿ ಅಂತ ಹೇಳಿ ಹಾರೈಸೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಕಷ್ಟ ಆಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗಿದೆ. ಆದರೆ ಅನುಭವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಕೆಲಸವನ್ನು ಸುಸೂತ್ರಗೊಳಿಸ್ಕೊಳ್ಬಹುದು. ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಸಮಯ ಕಠಿಣವಾಗಿರುವಂಥದ್ದು. ಹಾಗಾಗಿ ಈ ಸಮಯವನ್ನು ನಿಭಾಯಿಸುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆತ್ಮತೃಪ್ತಿಯನ್ನು ತರುವಂತಹ ದಿನ ಕೂಡ. ಆದರೆ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಒಂದು ಮೇಜರ್ ಕಮಿಟ್ಮೆಂಟ್ಸ್ಗೆ ಕೈ ಹಾಕಬೇಡಿ. ಹಾಗೆ ಪ್ರಯಾಣ ಅಷ್ಟಾಗಿ ನಿಮಗೆ ಶುಭವನ್ನು, ಸೌಖ್ಯವನ್ನು ತರಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಬೇಸರ ಮಾಡಿಕೊಳ್ಳದೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ನಿಷ್ಠೆ, ನಿಮ್ಮ ಒಂದು ಡೆಡಿಕೇಶನ್ ಅನ್ನುವಂಥದ್ದು ಕೆಲಸದಲ್ಲಿ ತೋರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯ ಫಲವನ್ನು ಕಾಣ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿರೋ ದಿನ, ಅದರಲ್ಲೂ ಸಂತೋಷದಿಂದ ಇರುವಂತಹ ದಿನ. ಇನ್ನು ನಿಮ್ಮ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ನಿಮ್ಮ ಪ್ರತಿಭೆಗೆ ಈ ದಿನದಲ್ಲಿ ಒಂದು ಒಳ್ಳೆಯ ಸವಾಲು ಸಿಕ್ಕುವಂಥದ್ದು, ತುಂಬ ಚಾಲೆಂಜಿಂಗ್ ಆಗಿರುವಂಥ ದಿನ. ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಹಾಗೆ ಕುಟುಂಬದ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ. ಕುಟುಂಬಸ್ಥರ ಬೆಂಬಲ ಇದೆ. ಹಾಗಾಗಿ ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಅವರ ಸಹಕಾರದಿಂದ ಯಶಸ್ವಿಯಾಗಿ ಗುರಿಯನ್ನು ಮುಟ್ಟುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹೊಸ ಮೂಲದಿಂದ ಆದಾಯವನ್ನು ಪಡ್ಕೊಳ್ಳುವಂಥದ್ದು, ಏನೋ ಒಂದು ಹಣಕಾಸಿನ ನೆರವು ಅನ್ನುವಂಥದ್ದು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಎಲ್ಲ ದಿನಗಳಿಗಿಂತ ಹೆಚ್ಚಾಗಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ, ಹಾಗೆ ಮನಸ್ಸಿಗೆ ಸಂತೋಷ ಉಂಟಾಗುವಂಥ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಈ ದಿನದಲ್ಲಿ ನಿರ್ಗತಿಕರಿಗೆ ಸಹಾಯ ಮಾಡಿ. ಅದರಲ್ಲೂ ಈ ಅನ್ನದಾನ ಮಾಡುವಂಥದ್ದು ಈ ದಿನ ಬಹಳ ಮುಖ್ಯ. ಅವರ ಊಟಕ್ಕೆ ಒಂದು 100 ರೂಪಾಯಿಯಷ್ಟು ದಾನವನ್ನು ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನದಲ್ಲಿ ತುಂಬ ಸಮರ್ಥ ಕೆಲಸಗಾರರು ಅಂತ ಅನ್ನಿಸ್ಕೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿರುವಂಥ ನಿಷ್ಠೆ, ಪ್ರಾಮಾಣಿಕತೆ ಈ ದಿನ ನಿಮ್ಮ ವ್ಯಕ್ತಿತ್ವವನ್ನು, ಗೌರವವನ್ನು ಹೆಚ್ಚು ಮಾಡುತ್ತೆ. ಹಾಗೆ ಈ ದಿನದಲ್ಲಿ ಬಹಳ ಸುಲಭವಾಗಿ ನಿರಾಸೆ ಹೊಂದುವಂಥ ಅವಕಾಶ ಇದೆ. ಅಂದರೆ ಯಾವುದೇ ಒಂದು ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಬಹಳ ಬೇಗ ಡಿಪ್ರೆಸ್ ಆಗುವಂಥದ್ದು, ನಿರಾಸೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಪ್ರಯತ್ನ, ಮರುಪ್ರಯತ್ನ ಅನ್ನುವಂಥದ್ದನ್ನು ಮಾಡಿದಾಗ ಮುಂದೆ ಅದರ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ 2 ಎಕ್ಸ್ಟ್ರೀಮ್ ಎಂಡ್ಸನ್ನು ನೋಡುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದ್ದಾಗ ಕೆಲವರಿಗೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ, ಹಾಗೆ ನಿಮ್ಮ ಪ್ರಯಾಣದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಪ್ರಮುಖ ಮಾಹಿತಿಯೊಂದನ್ನು ಪಡ್ಕೊಳ್ಳುವಂಥ ದಿನ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಒಂದು ಸುದ್ದಿ ನಿಮ್ಮನ್ನು ಈ ದಿನ ತಲುಪುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆ, ನಿಮ್ಮ ಚಟುವಟಿಕೆಗಳ ಬಗ್ಗೆ ಬಹಳ
ಒತ್ತಾಯಪೂರ್ವಕವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಎಫರ್ಟ್ ಅನ್ನುವಂಥದ್ದು ಬೇಕು. ಸುಮ್ಮನೆ ನೀವು ಪ್ರಯತ್ನ ಮಾಡಿದ್ರೆ ಕೆಲಸ ಆಗಲ್ಲ. ಹಾಗಾಗಿ ಹೆಚ್ಚಿನ ಪರಿಶ್ರಮದಿಂದ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಮಕ್ಕಳ ಸಲುವಾಗಿ ಸ್ವಲ್ಪ ಓಡಾಟ, ಖರ್ಚು ವೆಚ್ಚ ಇರುವಂಥ ದಿನ. ಅವರಿಗಾಗಿ ಒಂದು ಭವಿಷ್ಯಕ್ಕಾಗಿ ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಮಕ್ಕಳ ಬಗ್ಗೆ ಈ ದಿನ ಸ್ವಲ್ಪ ಮಾತುಕತೆ ನಡೆಯುವಂಥದ್ದು, ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು, ಒಟ್ಟಾರೆ ಮಕ್ಕಳನ್ನು ಕೇಂದ್ರೀಕೃತವಾಗಿಟ್ಕೊಂಡಂಥ ಚಟುವಟಿಕೆಗಳು ಈ ದಿನ ನಿಮಗೆ ನಡೆಯುತ್ತೆ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಕಠಿಣ ಸವಾಲು ಇರುವಂಥ ದಿನ. ಇದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಈ ದಿನ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಆತ್ಮವಿಶ್ವಾಸ ಹೆಚ್ಚಿಸುವಂಥ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಿಡುವಿಲ್ಲದಂಥ ದಿನ. ಕೆಲವು ಕಾರ್ಯಗಳಿಗೆ ನೀವು ಹಾಜರಾಗುವಂಥ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಹಾಗಾಗಿ ಅವಕಾಶ ವಂಚಿತರಾಗಬೇಡಿ. ಬರುವಂಥ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಇದರಿಂದ ನಿಮ್ಮ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಒಂದು ಅವಕಾಶ ಸಿಕ್ಕತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಅವರೊಂದಿಗೆ ನಿಮ್ಮ ಸಮಸ್ಯೆ ಆಗಲಿ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಆಗಲಿ ಒಂದು ಚರ್ಚೆ ಆಗುವಂಥದ್ದು ತುಂಬ ಫಲಪ್ರದವಾದಂತಹ ಸಮಯ ಇದು. ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಈ ದಿನ ಉದ್ಯಮಿಗಳಿಗೆ ಒಳ್ಳೆಯ ದಿನ. ಕೆಲವು ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥ ದಿನ ಕೂಡ. ಹಾಗಾಗಿ ಮನಸ್ಸಿಗೆ ಇಷ್ಟವಾಗುವಂಥ ಕೆಲಸಗಳು ಈ ದಿನ ನಡೆಯುತ್ತೆ. ಇನ್ನು ವಿಶೇಷವಾಗಿ ವೃತ್ತಿಗೆ ಸಂಬಂಧಿಸಿದಂಥ ಪರೀಕ್ಷೆಗಳೇನೇ ಇದ್ದರೂ ವಿದ್ಯಾರ್ಥಿಗಳು ತುಂಬ ಯಶಸ್ವಿಯನ್ನು ಕಾಣುವಂಥ ದಿನ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿದ್ರೆ ಖಂಡಿತ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ನೆರೆಹೊರೆಯವರ ಒತ್ತಡ ನಿಮ್ಮನ್ನು ಸ್ವಲ್ಪ ಕಸಿವಿಸಿಗೊಳಿಸುತ್ತೆ. ಹಾಗಾಗಿ ಆದಷ್ಟು ಅಂಥದ ಒತ್ತಡವನ್ನಾಗಲಿ ಅಥವಾ ಬರುವಂಥ ಸನ್ನಿವೇಶಗಳನ್ನು ನಿಭಾಯಿಸುವಂಥ ಒಂದು ಸಮಾಧಾನ ಸ್ಥಿತಿಯಲ್ಲಿ ನೀವು ಇರಬೇಕಾಗತ್ತೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ಮನೆಯಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಇದನ್ನೇ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರುವಂಥ ದಿನ. ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಇದರಿಂದ ಕೆಲಸಗಳಿಂದ ಉತ್ತಮವಾದಂಥ ಗೌರವ ಸ್ಥಾನಮಾನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಬಹಳ ಗಮನವಿಟ್ಟು ಮಾಡ್ತೀರಿ. ಇದು ನಿಮ್ಮ ವಿಶೇಷ. ಹಾಗೆ ಈ ದಿನ ಸರಿಯಾದ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ಸಮಯ ಬಂದಿದೆ. ಹಾಗಾಗಿ ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ಒಂದು ಫಲಿತಾಂಶ, ಒಂದು ಸುದ್ದಿ ಈ ದಿನ ನಿಮಗೆ ಬರುವಂಥದ್ದು. ಇದು ನಾಳಿನ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನಿಮಗೆ ಕಲ್ಪಿಸುತ್ತೆ. ಹಾಗೆ ಕೆಲವರಿಗೆ ಆರೋಗ್ಯದಲ್ಲಿ ಹಠಾತ್ತಾಗಿ ಬದಲಾವಣೆ ಆಗುವಂಥದ್ದು ಕೂಡ ಇದೆ. ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು. ಇನ್ನು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ವಿವೇಚನೆ ಇದೆ. ತುಂಬ ಜಾಣರಾಗಿದ್ದೀರಿ ಈ ದಿನದಲ್ಲಿ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಧ್ಯಸ್ಥಿಕೆಗಾರರ ಅವಶ್ಯಕತೆ ಇದೆ. ಹಾಗಾಗಿ ನೀವಾಗಿ ಆತುರವಾಗಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ನಿಧಾನವಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಗಮನಿಸಬೇಕು. ಕುಟುಂಬ ಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಏನೋ ಸಣ್ಣ ಪುಟ್ಟ ಘಟನೆಗಳು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಇದು ನಿಮ್ಮ ಮಾತನ್ನು ಪ್ರಮುಖವಾಗಿ ಆಧರಿಸಿದ್ದದ್ದು. ಆದ್ದರಿಂದ ಮಾತನ್ನು ಬಹಳ ವಿವೇಚನೆಯಿಂದ ಆಡಬೇಕು. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಯಾವುದೇ ರೀತಿಯ ಒಂದು ಒಪ್ಪಂದ, ತೀರ್ಮಾನ ಅಥವಾ ಈ ವಿಚಾರಗಳ ಬಗ್ಗೆ ಚರ್ಚೆ ಅನ್ನುವಂಥದ್ದು ಇದ್ದರೆ ಬಹಳ ಪ್ರಬುದ್ಧರಾಗಿ ಇರಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಕೆಲವು ಸ್ಥಗಿತಗೊಂಡಿರುವಂಥ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇದೆ. ಹಾಗಾಗಿ ಹೊಸ ಕೆಲಸಕ್ಕಿಂತ ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮುಂದುವರಿಸುವಂಥದ್ದು ಜಾಣತನ. ಹಾಗೆ ಈ ದಿನ ಸಮಯ ವ್ಯರ್ಥ ಮಾಡುವಂತಹ ಸ್ನೇಹಿತರು ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರು ನಿಮಗೆ ನಿಜವಾಗ್ಲೂ ಸ್ನೇಹಿತರೋ ಅಥವಾ ಹಿತ ಶತ್ರುಗಳಂತೆ ಇರ್ತಾರೋ ನೀವೇ ಅದನ್ನು ತೀರ್ಮಾನ ಮಾಡಿಕೊಳ್ಬೇಕು. ಹಾಗಾಗಿ ಸಮಯದ ಪರಿಪಾಲನೆ ಬಹಳ ಮುಖ್ಯ.
ಟೈಮ್ ಈಸ್ ಮನಿ, ಇದೊಂದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ಕಠಿಣ ಪರಿಶ್ರಮ ತುಂಬ ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು ಈ ದಿನ. ಹಾಗಾಗಿ ಈ ದಿನ ಮನಸ್ಸಿಗೆ ಹಿತ ಅನ್ನಿಸುವಂತಹ ಸನ್ನಿವೇಶಗಳು ನಿಮಗೆ ಎದುರಾಗುತ್ತೆ. ಒಟ್ಟಾರೆ ಬಹಳ ಆರಾಮವಾಗಿರ್ತೀರಿ, ಬಹಳ ಸಂತೋಷವಾಗಿರ್ತೀರಿ. ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳೇನಿದೆ ಇದು ಸ್ವಲ್ಪ ನಿಮ್ಮನ್ನು ಬೇಸರಕ್ಕೆ ತಳ್ಳಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಈ ದಿನ ನಿಮ್ಮ ದಿನವಾಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರಯೋಜನಕಾರಿ ಫಲಿತಾಂಶವನ್ನು ಕಾಣುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ದಿನಗಳಿಂದ ಇರುವಂಥದ್ದು ಈ ದಿನ ಸಫಲ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ಅಧ್ಯಯನದತ್ತ ಗಮನವನ್ನು ಹರಿಸಬೇಕು. ಎಲ್ಲೋ ಒಂದು ಕಡೆ ಸೋಮಾರಿತನ ಬರಬಹುದು. ನಾಳೆ ಮಾಡಿದ್ರಾಯಿತು ಅನ್ನುವಂತಹ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನಾಳೆ ಎಂದವರ ಮನೆ ಹಾಳು ಅನ್ನುವಂಥದ್ದು ಹಿರಿಯರ ಮಾತು. ಇದನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಿ. ಹಾಗೆ ಕುಟುಂಬದ ಸಂಪೂರ್ಣ ಸಹಕಾರ ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ನಿಷ್ಠೆ ಕುಟುಂಬಕ್ಕೆ ಇರಬೇಕು. ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ. ಅದು ಈಗಾಗಲೇ ನಿಮಗೆ ಗೊತ್ತಿದೆ. ಆದರೆ ಈ ದಿನ ಪ್ರಜ್ಞಾಪೂರ್ವಕವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ, ತೃಪ್ತಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ಮಾನಸಿಕವಾಗಿ ತುಂಬ ಆರೋಗ್ಯಯುತವಾಗಿರುವಂಥ ದಿನ. ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಇದನ್ನು ಈ ದಿನ ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಮಾತು, ಚರ್ಚೆ, ವಿವಾದ ಇಂಥದ್ದಿದ್ದರೆ ದೂರ ಇರುವಂಥದ್ದು ಬಹಳ ಉತ್ತಮ ಈ ದಿನದಲ್ಲಿ. ಹಾಗೆ ನಿಮ್ಮ ದೈಹಿಕ ಚೈತನ್ಯವನ್ನು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಸಲುವಾಗಿ ಈ ದಿನ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮಗೆ ಯಾವುದೋ ಸಂತೋಷವನ್ನು ತರುತ್ತೋ ಅಂಥ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ. ಅದಕ್ಕೆ ಒಂದು ಆದ್ಯತೆ ಕೊಡಿ, ಪ್ರಿಯಾರಿಟೈಸ್ ಮಾಡಿಕೊಳ್ಳಿ ಕೆಲಸವನ್ನು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಧನಾತ್ಮಕ ಬದಲಾವಣೆಯನ್ನು ನಿರೀಕ್ಷೆ ಮಾಡುವಂಥ ದಿನ ಕೂಡ. ಹಾಗಾಗಿ ನೀವು ಯಾವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ಅದು ಖಂಡಿತ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಆಸ್ತಿಗೆ ಅಥವಾ ಈ ಜಮೀನಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ವಿವಾದಗಳಿದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ಅದರ ಬಗ್ಗೆ ಯಾವುದೇ ಚರ್ಚೆ, ಯಾವುದೇ ತೀರ್ಮಾನ ಅನ್ನುವಂಥದ್ದನ್ನು ಈ ದಿನ ಇಟ್ಕೊಳ್ಬೇಡಿ. ಅದು ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ತುಂಬ ಆರೋಗ್ಯವಾಗಿರುವಂಥ ದಿನ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇದೆ, ಆತ್ಮವಿಶ್ವಾಸ ಇದೆ, ಜೊತೆಗೆ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು. ಹಾಗಾಗಿ ಎಲ್ಲಿ, ಯಾವ ಜಾಗದಲ್ಲಿ, ಯಾವ ವ್ಯಕ್ತಿಯ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋವಂಥದ್ದನ್ನು ಸ್ವಲ್ಪ ನೀವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡಬಾರ್ದು. ಕಬ್ಬಿಣಕ್ಕೆ ಬೇರೆ ತಕ್ಕಡಿ, ಚಿನ್ನಕ್ಕೆ ಬೇರೆ ತಕ್ಕಡಿ ಇರೋ ಹಾಗೆ ಮಾತಿನಲ್ಲೂ ಕೂಡ ಈ ದಿನ ನೀವು ಈ ಭೇದವನ್ನು ಪರಿಗಣಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳಿ. ಅವರ ಸಲಹೆ ಬಹಳ ಮುಖ್ಯ. ಹಾಗಾಗಿ ಈ ದಿನ ನಿಮ್ಮ ಬಂಧುಗಳು, ಮಿತ್ರರು ನಿಮಗೆ ಸಕಾಲಕ್ಕೆ ಸಹಾಯ ಮಾಡುವಂಥ ಎಲ್ಲ ಅವಕಾಶಗಳಿದೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನಾಗಲಿ ಅಥವಾ ನಿಮಗೆ ಬೇಕಾದಂಥ ಕೆಲವು ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಸಂಬಂಧಪಟ್ಟವರ ಜೊತೆ ಬಿಚ್ಚು ಮನಸ್ಸಿನಿಂದ ಮಾತಾಡಬೇಕು ಈ ದಿನದಲ್ಲಿ. ಹಾಗಾಗಿ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ, ನಿಮ್ಮ ಸಂವಹನ ಬಹಳ ಉತ್ತಮವಾಗಿದ್ದರೆ ಒಳ್ಳೆಯ ಫಲಿತಾಂಶ ಇದೆ. ನೇರವಾಗಿ ಅವರಿಗೆ ತಲುಪತ್ತೆ. ಅವರು ಕೂಡ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಆಗುತ್ತೆ. ಹಾಗಾಗಿ ರಹಸ್ಯವಾಗಿ ಏನನ್ನು ಇಟ್ಕೊಳ್ಬೇಡಿ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ
ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಕೆಲಸಗಳಲ್ಲಿ ಹೆಚ್ಚಿನ ಶ್ರದ್ಧೆ ಇದೆ, ವಿಶ್ವಾಸ ಇದೆ, ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಕೆಲವು ನಿಂತು ಹೋಗಿರುವಂಥ ಕೆಲಸಗಳನ್ನು ನಿಮ್ಮ ಸ್ನೇಹಿತರ ನೆರವಿನಿಂದ ಈ ದಿನ ಪೂರ್ಣಗೊಳಿಸ್ತೀರಿ. ಹಾಗೆ ಸ್ನೇಹಿತರನ್ನು, ಬಂಧುಗಳನ್ನು ಅತಿಯಾಗಿ ಅವಲಂಬಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ನೋಡಿ ಒಂದು ಹಂತಕ್ಕೆ ಮಾತ್ರ ಇರಬೇಕು. ಅದನ್ನು ಮೀರಿದಂತಹ ಒಂದು ಅವಲಂಬನೆ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಇನ್ನು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಏನೋ ಒಂದು ದೇವಾಲಯ ದರ್ಶನ, ಧಾರ್ಮಿಕ ಕ್ಷೇತ್ರ ದರ್ಶನ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಮನಸ್ಸು ಸಂತೋಷವಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸಗಳು ಈ ದಿನ ಮುಂದುವರಿಯುತ್ತೆ. ಇನ್ನು ನಿಮ್ಮ ಸಹೋದ್ಯೋಗಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಅತ್ಯುತ್ತಮವಾದಂಥ ಕಾರ್ಯಕ್ಷಮತೆಗೆ ಹೆಚ್ಚಿನ ಗೌರವವನ್ನು ಈ ದಿನ ಪಡ್ಕೊಳ್ತೀರಿ. ಹಾಗೆ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತೆ. ಅದನ್ನು ಬಗೆಹರಿಯುವಂಥ ನಿಟ್ಟಿನಲ್ಲಿ ಸುಮ್ಮನೆ ಬಿಡುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಅವಕಾಶಗಳಿದೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರು ಈ ದಿನ ಯಾವುದೇ ಹಣಕಾಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಡಿ. ಅಂದರೆ ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಪಡ್ಕೊಳ್ಳುವಂಥದ್ದು ಈ ದಿನ ಬೇಡ. ಏಕೆಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗೆ ವ್ಯವಹಾರಸ್ಥರು ಈ ದಿನ ಹಣದ ವಿಚಾರದಲ್ಲಿ ಒಂದು ಮೇಜರ್ ಕಮಿಟ್ಮೆಂಟ್ಸ್ಗೆ ಹೋಗಬೇಡಿ. ಇನ್ನು ಕೆಲವು ವಿಶೇಷ ಘಟನೆಗಳು ನಿಮ್ಮ ವಿರುದ್ಧವಾಗಿ ಇರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸಂಯಮ, ತಾಳ್ಮೆ ಬಹಳ ಮುಖ್ಯ ನಿಮಗೆ. ಇನ್ನು ಕುಟುಂಬದಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಈ ದಿನ ಸ್ವಲ್ಪ ಹೊಂದಾಣಿಕೆ ಬೇಕು. ಹಾಗೆ ಬೇರೆಯವರಲ್ಲಿ ಎಷ್ಟು ಸಹಾಯ ಸಿಕ್ಕತ್ತೋ ಅದೇ ನಿಮ್ಮ ಪುಣ್ಯ, ಅದೇ ಲಾಭ. ಹಾಗಾಗಿ ಹೆಚ್ಚಿನದನ್ನು ಯಾರಿಂದಲೂ ನಿರೀಕ್ಷೆ ಮಾಡಬೇಡಿ. ಆದರೆ ಭಗವಂತನ ಆರಾಧನೆ, ಭಗವಂತನನ್ನು ನಂಬಿ ಕೆಲಸ ಮಾಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯ ಫಲ ಇದೆ. ಹಾಗೆ ಈ ದಿನ ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ವಿನಿಯೋಗ ಮಾಡುವಂಥ ಒಂದು ವಿವೇಚನೆಯನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ಇನ್ನು ವಿಶೇಷ ಕೆಲಸಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಅಥವಾ ಕುಟುಂಬದ ಹಿರಿಯರ ಆಶೀರ್ವಾದ, ಅವರ ಸಲಹೆ ಪಡ್ಕೊಳ್ಳುವಂಥದ್ದು ಬಹಳ ಸೂಕ್ತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.